ದೀಪಕ್ ಬಾಯ್, ಮೊದಲೆಲ್ಲ ಎಷ್ಟೊಂದು ಖುಷಿ ಅನ್ನಿಸ್ತಿತ್ತು ಅಂದರೆ ದಾದಾವರ ಹೊಸ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡೋವಾಗ ಎಷ್ಟೊಂದಂದರೆ ಅದರಲ್ಲೇ ಮುಳುಗ್ಬಿಡ್ತಿದ್ವಿ. ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ತುಂಬ ಆನಂದ ಇರ್ತಿತ್ತು. ಜೊತೆಗೆ ಅಲ್ಲಿ ಗರ್ವರಸ ಉಂಟಾಗ್ತಿತ್ತು. ಹಾಗೂ ನಮಗೆಲ್ಲ ಒಳ್ಳೆ ರೀತಿಲಿ ಕೆಲಸ ಆಗಬೇಕು ಅನ್ನೋ ಭಾವನೆ ಆನಂದ ಇರ್ತಿತ್ತು. ಹಾಗೂ ನಾನು ಎನ್ನುವುದು ಸಹ ನಾನು ಅಷ್ಟು ಮಾಡಿದೆ, ನಾನು ಚೆನ್ನಾಗಿ ಮಾಡಿದೆ, ಹೀಗೆ ಏನೇನೋ ಇದೆಯಲ್ಲ. ಆದರೆ ಈಗ ಯಾವುದೇ ಪ್ರಾಜೆಕ್ಟ್ ಎಷ್ಟೇ ಒಳ್ಳೇದಾಗಿದೆ ಅನ್ನೋ ನ್ಯೂಸ್ ಬಂದರೂ ಕೂಡ ನಾನು ಎನ್ನೋದು ಎಲ್ಲಿ ಕೂಡ ಮೇಲೇಳೋದೇ ಇಲ್ಲ. ಮೊದಲೆಲ್ಲ ಖುಷಿ ಆಗ್ತಿತ್ತು, ಈಗಲೂ ಬುದ್ಧಿ ತೋರಿಸುತ್ತೆ ಎಷ್ಟೊಳ್ಳೆ ನ್ಯೂಸ್ ಬಂದಿದೆ ಅಂತ, ಹಾಗೂ 2-3 ಬಾರಿ ಫ್ಲ್ಯಾಶ್ ಮಾಡಿ ತೋರಿಸುತ್ತೆ. ಆದರೆ ನಮ್ಮ ಒಳಗಡೆನೆ ಆ ಆನಂದ ಉಂಟಾಗೋದಿಲ್ಲ. ಅಂದರೆ ಖುಷಿ ಪಡೋದೇನೂ ಇರೋಲ್ಲ. ಈಗ ಡೀಪ್ಲಿ ಒಳಗಡೆ ಚೆಕ್ ಮಾಡಿದ್ರೆ ಮೊದಲು ತುಂಬ ಆನಂದ ಉಂಟಾಗೋದ್ರ ಜೊತೆಗೆ ಹಿಂದಿನ ಪರ್ಯಾಯಗಳನ್ನ ನೋಡ್ತಿದ್ವಿ. ಅದು ಹಾಗಿತ್ತು ಹೀಗಿತ್ತು, ಯಾಕೆ ಹಾಗಾಯ್ತು ಏನೋ ಕೆಲ್ಸದ ಬಗೆಗಿನ ಕನ್ಸ್ಟ್ರಕ್ಟಿವ್ ಪರ್ಯಾಯಗಳು. ಆದರೆ ಈಗ ಅಂತ ಕನ್ಸ್ಟ್ರಕ್ಟಿವ್ ಪರ್ಯಾಯಗಳು ಯಾವೂ ಬರೋದಿಲ್ಲ. ಮೊದಲೆಲ್ಲ ಬಹಳ ವಿಚಾರ ಮಾಡ್ತಿದ್ವಿ, ಆದರೆ ಈಗಿಲ್ಲ. ಹೀಗೆ ಕೆಲವೊಂದು ಕೆಲಸಗಳಲ್ಲಿ ಉಂಟಾದ್ರೆ ಇನ್ನೂ ಕೆಲವು ಕೆಲಸಗಳಲ್ಲಿ ಸ್ವಲ್ಪ ಖುಷಿ ಅನ್ಸಿದ್ದು ಇದೆ. ಆದರೆ ಮೊದಲಿನ ಹಾಗೆ ಆ ವಿಚಾರದಲ್ಲೇ ಮುಳುಗಿರೋದಿಲ್ಲ. ಕೆಲಸ ಪೂರ್ಣ ಆಗೋವರೆಗೂ ಅವುಗಳಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಕೆಲಸ ಮುಗಿಸಿ ಹೊರಗಡೆ ಬಂದ್ಮೇಲೆ ನೋಡೋಣ ಸಂಯೋಗಗಳ ಪ್ರಮಾಣ ಹೇಗಾಗುತ್ತೆ ಅಂತ ಆಗಿದ್ಬಿಡೋದೆ. ಹೀಗೆ ಬದಲಾವಣೆ ಉಂಟಾಗಿದೆ. ಇಲ್ಲಿ ನಿಜವಾಗಿ ದಾದಾವರ ಕೆಲಸಗಳ ವಿಚಾರದಲ್ಲಿ ಹೇಗ್ ನಡ್ಕೋಬೇಕು ಅಂತ. ಅದ್ ಸರಿಯಾಗಿದೆ, ಹಾಗೇ ಆಗತ್ತೆ. ಮೊದಲು ಅಹಂಕಾರದಿಂದ ಆಗ್ತಿತ್ತು. ಅಹಂಕಾರ ಭಾವ ಕರಗಿದಾಗ ನೆಗೆದಾಟ ನಿಂತು ಹೋಗುತ್ತೆ. ಈಗಿನ ಕೆಲಸಗಳಲ್ಲಿ ನೆಗೆಟಿವ್ ಭಾವನೆ ಇರುವುದಿಲ್ಲ. ಎಲ್ಲ ಒಳ್ಳೆ ರೀತಿಯಿಂದ ಆಗತ್ತೆ. ಮೊದಲು ಅಹಂಕಾರ ಕುಣಿದಾಡ್ತಿತ್ತು, ಎರಡೂ ಸನ್ನಿವೇಶದಲ್ಲಿ ಒಳಿತಾಗಿದೆ. ಮೊದಲು ನಾನು ಅನ್ನೋದು ಇರ್ತಿತ್ತು, ಮಾನದ ಬಗ್ಗೆ ಎಲ್ಲರ ಪೊಸೆಸಿವ್ನೆಸ್ ಎಲ್ಲ ಇತ್ತಲ್ಲ, ಅದರಿಂದಾಗಿ ಅಹಂಕಾರ ಇರುತ್ತೆ. ಸಂತೋಷ ಪಡ್ತೀವಿ, ನಮ್ ಕೆಲಸ ಆಯ್ತಲ್ಲ ಅಂತ. ಜಂಬ ಉಂಟಾಗತ್ತೆ. ಆಗ ನಮ್ಗೆ ಅನ್ಸುತ್ತೆ ದಾದಾವರ ಕೆಲಸ ತುಂಬಾ ಆನಂದದ ವಿಚಾರ ಅಂತ. ಮತ್ತೆ ಈ ಒಂದು ಪ್ರಾಜೆಕ್ಟ್ ದಾದಾವರ ಎಲ್ಲಾ ಕೆಲಸಗಳಲ್ಲಿ ಇನ್ನೂ ಹೆಚ್ಚು ನಡೆಯಬೇಕು ಎನ್ನೋ ಭಾವನೆ ಸರ್ವೇ ಸಾಮಾನ್ಯವಾಗಿ ಎಲ್ರಿಗೂ ಇರುತ್ತೆ. ಭಾವನೆ ಇರುವುದು ಇದು ತುಂಬಾ ಒಳ್ಳೆಯ ವಿಚಾರವಾಗಿದೆ. ಜಂಬ, ಈ ಅಹಂಕಾರದಲ್ಲಿ ಜಂಬ ಮತ್ತೆ ಒಳ್ಳೇದಾದ್ರೆ ಜಂಬ ಉಂಟಾಗತ್ತೆ, ಕೆಟ್ಟದಾದ್ರೆ ಕಷಾಯ ಉಂಟಾಗತ್ತೆ. ನಿಮ್ಗೆ ನಿಮಿತ್ತದ ಬಗ್ಗೆ ಅಥವಾ ಯಾವ ನಿಮಿತ್ತದಿಂದ ಸರಿಯಾಗಿ ಪೂರ್ಣಗೊಳ್ಳುವುದಿಲ್ವೋ ಆಗ ಅವ್ರು ಮಾಡಿದ್ರೇನೆ ಆಗುತ್ತೆ ಅನ್ನುವ ದೃಷ್ಟಿ, ಅದರಿಂದ ದ್ವೇಷ ಉಂಟಾಗತ್ತೆ. ಮತ್ತೆ ಇಲ್ಲಿ ಎಲ್ಲ ಸಹಜವಾಗಿರುತ್ತೆ. ಇದು ಒಳ್ಳೆ ವಿಷಯ. ಎಲ್ರಿಗೂ ಎನ್ಕರೇಜ್ ಮಾಡುವುದು, ಎಲ್ರಿಗೂ ಊಟ ತಿಂಡಿ ಕೊಡಿಸುವುದು ಎಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ವಿಚಾರಣೆ ಮಾಡಿ ಸೆಟಪ್ ಮಾಡ್ಕೋಬೇಕು ನಾವು. ಮೊದಲೆಲ್ಲ ಮುಂದೆ ಏನ್ ಮಾಡ್ಬೇಕು ಅಂತ ತುಂಬಾ ತಲೆ ಕೆಡ್ಸ್ಕೊಂಡು ಕೂತ್ಕೋತಾ ಇದ್ವಿ. ಆದ್ರೆ ಇವಾಗ ಆ ರೀತಿ ಇದರಿಂದ ಏನು ಸಿಕ್ಕಾಕೊಳ್ಳುವುದಿಲ್ಲ. ನಾವು ಬೇರೆ ದಿಕ್ಕಿನಲ್ಲಿ ಹೋಗ್ಬೇಕು. ನಮ್ ಭಾವನೆ ಏನು ಕೆಟ್ಟು ಹೋಗುವುದಿಲ್ಲ. ಅಂದ್ರೆ ಕೆಲ್ಸ ಎಲ್ಲಿಯೂ ಸಿಕ್ಕಾಕೊಳ್ಳುವುದಿಲ್ಲ. ನೀವು ಯೋಚಿಸಿ, ಹಿಂದೆ ಮಾಡ್ತಿದ್ದ ವಿಚಾರಗಳ ಬಗ್ಗೆ ನೋಡಿದ್ರೆ ನಾವು ಸಾವಿರಾರು ವಿಷಯಗಳ ಬಗ್ಗೆ ವಿಚಾರ ಮಾಡಿದ್ದೆವು. ಅವೆಲ್ಲವೂ ಇಂಪ್ಲಿಮೆಂಟ್ ಆಯ್ತಾ? ಇಲ್ಲ, ಕೇವಲ ಕಲ್ಪನೆ ಆಗಿತ್ತಲ್ವೇ. ನಾವು ಕಲ್ಪನೆ ಮಾಡಿದ್ದೆವು, ಇಲ್ಲಿ ಮಜಾ ಬರುತ್ತೆ, ಅಲ್ಲೇ ಮಜಾ ಬರುತ್ತೆ, ಮಾನದ ಮಜಾ ಹೀಗಾಗತ್ತೆ, ಆಮೇಲೆ ಹೀಗ್ ಮಾಡ್ತೇನೆ, ಹೀಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ, ಹೀಗ್ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ತೀರಿ. ಇವಾಗ ಏನಂದ್ರೆ ನಮ್ಗೇನು ಅಗತ್ಯ ಅಷ್ಟೇ ಮುಖ್ಯ. ನಮ್ಗೆ ಸಮಸ್ಯೆ ಉಂಟಾದಾಗ ಆರ್ಕಿಟೆಕ್ಟ್ ಹೀಗೆ ಮಾಡ್ತಿದ್ದಾನೆ ಅಂತ ಹಿಂದಿನ ಸಮಸ್ಯೆ ನಮ್ಗೆ ನೆನಪಾಗುತ್ತೆ. ಅಂದ್ರೆ ನಮ್ಮ ಅನುಭವ ಹೋಗಿಲ್ಲ. ನೋಡಿ, ಈಗ ಕಷಾಯ ಏನು ಎಗರಾಡ್ತಿತ್ತು, ಕಷಾಯದ ಭಾಗ ಹೋಯ್ತು. ಅನುಭವ ಇದೆ, ತಿಳುವಳಿಕೆ ಇದೆ, ಭಾವನೆ ಇದೆ, ಮತ್ತೆ ಕೆಲ್ಸ ಒಳ್ಳೆ ರೀತಿ ಆಗ್ಬೇಕು ಅಂತ ಪ್ರಯತ್ನ ಕೂಡ ಮಾಡ್ತೀವಿ ನಾವು. ಅದರಲ್ಲೇನು ಯಾವ ಕೊರತೆ ಉಂಟಾಗೋದಿಲ್ಲ. ಮೊದ್ಲಿಗೆ ಯಾವ ಅಹಂಕಾರವಿತ್ತು ಅದು ಕಡಿಮೆಯಾಗಿದೆ. ಅಹಂಕಾರದ ಭಾಗ ಕಡಿಮೆ ಆಗೋದ್ರಿಂದ ವ್ಯವಸ್ಥಿತ ಚೆನ್ನಾಗಿ ಕೂಡಿ ಬರುತ್ತೆ. ನೀವು ಮಾಡೋದಾದ್ರೆ ವ್ಯವಸ್ಥಿತವಾಗಿಯೇ ಮಾಡಿ, ತಲೆ ಕೆಡಿಸಿಕೊಳ್ಳದೆ ವ್ಯವಸ್ಥಿತವಾಗಿ ಮಾಡ್ಬೇಕದನ್ನ. ಇದನ್ನ ಪೂರ್ತಿಗೊಳಿಸ್ಬೇಕು. ಆ ಬಗ್ಗೆ ಯೋಚಿಸ್ತೀರಾ? ಸಂಯೋಗಗಳು ಸಹಜವಾಗಿ ಸೇರಿಕೊಳ್ಳುತ್ತವೆ, ಮತ್ತೆ ಕೆಲ್ಸ ಪೂರ್ಣಗೊಳ್ಳುತ್ತೆ. ನಾವೆಷ್ಟೇ ಕಲ್ಪನೆ ಮಾಡಿದ್ರೂ ಕೂಡ ಕೆಲ್ಸ ಅದೇ ರೀತಿ ಪೂರ್ತಿಯಾಗತ್ತೆ. ನಾವು ಯೋಚಿಸಿದ್ದು ಹೀಗ್ ವಿಚಾರ ಮಾಡ್ದೆ, ಹಾಗೆ ವಿಚಾರ ಮಾಡ್ದೆ, ರಾತ್ರಿ ಚೆನ್ನಾಗಿ ಕಳೆಯುತ್ತೆ. ಅಂದ್ರೆ ನಾವು ಆ ಪ್ರಾಜೆಕ್ಟ್ ಮಾಡಿದ್ದೇವೆ, ಮಾಡ್ಲೇಬೇಕಲ್ವ? ಹಾಗೆ ಅನ್ಸುತ್ತೆ. ಆಮೇಲೆ ಎಲ್ಲವೂ ಆಗೋದು ಸಂಯೋಗದ ಅಧೀನದಂತೆ. ನೋಡಿ, ನಿಮ್ಮ ಅಕ್ಕಪಕ್ಕ 3-4 ಜನರಿದ್ರೆ ಒಬ್ಬ ಯೋಚಿಸದೇ ಇಲ್ಲ ನನ್ನಂತೆ. ಆಗೋಯ್ತಾ, ಒಳ್ಳೇದಾಯ್ತು ಹೇಳ್ಬಿಟ್ಟು ತನ್ನ ಕೆಲಸ ಮಾಡ್ತಾನೆ. ಏನು ಮಾಡದೆ ಅವನ ಕೆಲಸ ಆಗುತ್ತೆ. ಅಂದ್ರೆ ಇವೆಲ್ಲ ಹೇಗೆ ಅಂದ್ರೆ ಪ್ರತಿಯೊಬ್ಬನ ಪ್ರಕೃತಿ ಇದ್ದ ಹಾಗೆ. ಕಷಾಯ ಭಾಗ ಹೊರಟೋದ್ರೆ ಸಹಜತೆ, ಸರಳತೆ ಉಂಟಾಗತ್ತೆ. ಮತ್ತೆ ನಾವು ಮಾಡುವ ಭಾವನೆಯಲ್ಲಿ ಏನೂ ಕೊರತೆ ಉಂಟಾಗಬಾರ್ದು.
ಕೊರತೆ ಉಂಟಾಗಲ್ಲ. ನಾವು ನಿಜವಾಗಿ ಏನಾಗುತ್ತೆ ಅಂದ್ರೆ ಈ ಪ್ರಾಜೆಕ್ಟ್ ಆಮೇಲೆ ನಮಗೆ ಈ ಸತ್ಸಂಗದ ಜವಾಬ್ದಾರಿ ನಮ್ಮ ಮೇಲೆ ಬೀಳುತ್ತೆ. ಈ ಪ್ರೋಗ್ರಾಮ್ ಸ್ವಾಮಿ ಜನ್ಮ ಜಯಂತಿ ಅಲ್ಲ, ಆಮೇಲೆ ನಮ್ಮ ಮಷಿನ್ ಮುಂದೆ ಸಾಗುತ್ತೆ. ಇದು ಖಚಿತವಾಗಿದೆ, ಹೀಗೆ ಸೆಟ್ ಆಗಿದೆ, ಹೀಗೀಗೆ ನಾವು ಮಾಡ್ತಾ ಹೋಗ್ಬೇಕು. ನಮ್ಗೆ ವಿಶ್ವಾಸವಿದೆ, ಏನು ಸಮಸ್ಯೆ ಆಗಲ್ಲ, ಮತ್ತೆ ನಾವು ಮುಂದೆ ಸಾಗ್ತೀವಿ. ಆದ್ರೆ ಈಗ ಇಂಟೆನ್ಸಿಟಿ ಬಹಳ ಕಡಿಮೆ ಆಗಿದೆ. ಮೊದ್ಲೆಲ್ಲ ಹೊಸ ಪ್ರಾಜೆಕ್ಟ್ ಅಂದ್ರೆ ಒಳಗಡೆ ತುಂಬಾ ತಲ್ಲಣ ಉಂಟಾಗುತ್ತೆ. ತಲ್ಲಣ ಉಂಟಾಗ್ತಿತ್ತು. ಹೊಸಾದ್ ಮಾಡೋಣ ಅಂತ. ಆಮೇಲೆ ಅಲ್ಲಿ ಎಲ್ಲಾ ರೀತಿಯಿಂದ ಸೆಟ್ ಆದ್ರೆ ಮಾತ್ರ, ಹಾಗೆ ಸರಿಯಾಗಿ ಸೆಟ್ ಆಗುವಂತ ಪ್ರಾಜೆಕ್ಟ್ ಸಿಕ್ಬಿಟ್ರೆ ಬಹಳ ಖುಷಿ ಆಗ್ತಿತ್ತು. ಆದ್ರೆ ಈಗ ಅಷ್ಟೊಂದ್ ಕೆಲ್ಸದ ಬಗ್ಗೆ ಈಗ ಇಂಟೆನ್ಸಿಟಿ ನಾವು ಇರೋದಿಲ್ಲ. ಹುಡುಕಿ ಹೋಗ್ಬೇಕಾಗಿಲ್ಲ, ವ್ಯವಸ್ಥಿತ ತನ್ನಷ್ಟಕ್ಕೆ ಬರುತ್ತೆ. ಹೊಸ ಪ್ರಾಜೆಕ್ಟ್ ಬರುತ್ತೆ, ಮಕ್ಕಳದು ಇನ್ನೊಂದು ಮತ್ತೊಂದು ನಡೀತ್ಲೇ ಇರುತ್ತೆ. ಇದ್ರಲ್ಲೇನಂದ್ರೆ ಅಹಂಕಾರ ಭಾಗದ ತೀವ್ರತೆ ಕಡಿಮೆ ಆಗುತ್ತೆ. ಅಂದ್ರೆ ಅದು ಕರೆಕ್ಟು. ಅಹಂಕಾರ ಕ್ಷೀಣಿಸೋದ್ರಿಂದ ಪ್ರಾಪ್ತಿಯಲ್ಲಿ ಏನು ರಾಗದ್ವೇಷ ಉಂಟಾಗ್ತಿತ್ತು, ಈಗ ಹೊರಟೋಗಿದೆ. ಜ್ಞಾನದಿಂದ ತನ್ನಷ್ಟಕ್ಕೆ ಉಂಟಾಗಿದೆ. ಕ್ರಮಿಕ ಮಾರ್ಗದಲ್ಲಿ ಮಾಡ್ಬೇಕಾಗತ್ತೆ. ಅದು ವ್ಯವಹಾರ ಚೆನ್ನಾಗಿ ಆದರೆ ಸಮತೆ ಇಟ್ಕೋಬೇಕು, ಕೆಟ್ಟು ಹೋದರೆ ಸಮತೆಯಿಂದ ಪ್ರಯತ್ನ ಮಾಡ್ತಾ ಇರ್ತಾನೆ. ನಮ್ಗೆ ಜ್ಞಾನದಿಂದ ಪರಿಣಾಮ ಉಂಟಾಗ್ತಾ ಹೋಗುತ್ತೆ. ನಾನ್ ಶುದ್ಧಾತ್ಮ, ವ್ಯವಸ್ಥಿತ ನಡೆಸುತ್ತೆ, ಎಲ್ಲವೂ ಫೈಲ್ ಸಂಭಾವದಿಂದ ಇವನ್ನು ಪಾಲಿಸುವುದರಿಂದ ಸಹಜತೆ ಮತ್ತು ಸಮತೆ ಬಂದ್ಬಿಡುತ್ತೆ. ಅಂದ್ರೆ ಇದು ಆಟೋಮೆಟಿಕಲಿ ಬಂದ್ಬಿಡತ್ತೆ. ನಾವು ಇದರಲ್ಲಿ ಇನ್ಸಿನ್ಸಿಯರ್ ಅಂತ ಅಲ್ಲ, ಇನ್ಸಿನ್ಸಿಯರ್ ಆಗಿ ಕೆಲಸ ಕೆಡಿಸಿದೆವು ಹಾಗೂ ಅಲ್ಲ. ಇಂಟೆನ್ಸಿಟಿ ಮೊದಲಿಗಿಂತ ಕಡಿಮೆ ಅನ್ನಿಸ್ಬೋದು. ಅಹಂಕಾರದಿಂದ ಆಗಿತ್ತು, ಸ್ವಲ್ಪ ಕಡಿಮೆ ಆಗಿದೆ, ಇಂಟೆನ್ಸಿಟಿ ಕಡಿಮೆ ಆಗಿದೆ ಈಗ. ನೀವು ಇದಕ್ಕೂ ಮುಂಚೆ ಹೇಳ್ದಾಗೆ ಮೋಹದಿಂದ ಎಲ್ಲವೂ ರುಚಿಸುತ್ತದಂತ. ಅದರಿಂದ ಹೊರಬರಲು ಮೋಹವನ್ನ ಹಿಡ್ಕೊಳ್ಬೇಕು ಅಥವಾ ಅಹಂಕಾರನ ಹಿಡ್ಕೊಳ್ಬೇಕು? ಅದು ಮೂಲದ ಮೋಹವಾಗಿದೆ, ಮೂಲ ಮೋಹ. ನಾನ್ ಡಿಂಪಲ್ ನಂತರ ಅದರಿಂದ ಅಹಂಕಾರ ಉಂಟಾಗತ್ತೆ. ಅಹಂಕಾರ ಭೋಗಿಸುವುದು. ನಾವು ಅಹಂಕಾರವನ್ನು ಹಿಡಿದ್ಬಿಟ್ರೆ ಮೋಹ ಕಡಿಮೆ ಆಗುತ್ತೆ. ಅಥವಾ ಮೋಹ ಕಡಿಮೆ ಮಾಡಿ ಆ ಪ್ರಾಜೆಕ್ಟ್ ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ, ಕಡಿಮೆ ಆಗೋದು ಅಹಂಕಾರ ಮಾತ್ರ. ಮೋಹ ಕಡಿಮೆ ಆದರೆ ಅಹಂಕಾರ ಕಡಿಮೆ ಆಗುತ್ತೆ, ಎರಡೂ ಒಂದೇ. ಮೂಲ ಮೋಹದಿಂದ ಅಹಂಕಾರ ಉಂಟಾಗತ್ತೆ. ಅವುಗಳಲ್ಲಿ ರುಚಿ ಕಡಿಮೆ ಆದ್ರೆ ಆಗ ಮೋಹ ಕಡಿಮೆ ಆಗಿದೆ ಅಂತ ಹೇಳ್ಬೋದು ಅಥವಾ ಅಹಂಕಾರ ಕಡಿಮೆ ಆಗಿದೆ ಅಂತ ಹೇಳ್ಬೋದು? ಎರಡು ಕಡಿಮೆ ಆಗುತ್ತೆ. ಮೋಹದಿಂದ ಅಹಂಕಾರ ಕಡಿಮೆ ಆಗುತ್ತೆ. ಅಜ್ಞಾನದ ಮಾನ್ಯತೆ ಕಡಿಮೆ ಆದ್ರೆ ಅಹಂಕಾರ ಕಡಿಮೆ ಆಗುತ್ತೆ. ಇದರಲ್ಲಿ ಹೇಗಂದ್ರೆ ಮೋಹ ರುಚಿ ಅನ್ಸುತ್ತೆ, ರುಚಿ ಅನ್ಸೋದ್ರ ಹಿಂದೆ ನಾನು ಮಾಡುವವನೇನ ಅಹಂಕಾರ ಇರುತ್ತೆ. ಹೀಗಾಗಿದ್ರಿಂದ ರುಚಿಯಾಗಿದೆ. ನಾನು ಎನ್ನುವುದು ಕಡಿಮೆ ಆದಾಗ ಮೋಹ ರುಚಿ ಅನ್ಸೋದು ಕಡಿಮೆ ಆಗತ್ತೆ, ರುಚಿಸುವುದು ಕಡಿಮೆ ಆಗತ್ತೆ. ಪುರುಷರಲ್ಲಿ ಮುಖ್ಯ ಅಂದ್ರೆ ಕರ್ತಾಪಣ ಕಡಿಮೆ ಆಗತ್ತೆ. ಕರ್ತಾಪಣ ಕಡಿಮೆ ಆದರೆ ಅಹಂಕಾರ ಕಡಿಮೆ ಆಗತ್ತೆ, ರುಚಿಸುವುದು ಕೂಡ ಕಡಿಮೆ ಆಗತ್ತೆ. ಮೂಲ ಮೋಹ ಮುರಿದ್ಬಿಟ್ಟಿದೆ, ದರ್ಶನ ಮೋಹ ಮುರಿದಿದೆ. ಡಿಸ್ಚಾರ್ಜ್ ಮೋಹ ಏನಂದ್ರೆ ಟ್ಯಾಂಕ್ನಲ್ಲಿ ತುಂಬಿರುವ ನೀರಿನ ಹಾಗೆ ಕಡಿಮೆ ಆದದ್ದು ನಮ್ಗೆ ಕಾಣಿಸುತ್ತೆ. ದೀಪಕ್ ಬಾಯ್, ಬೇರೆ ಎಷ್ಟೊಂದೆಲ್ಲ ವಿಚಾರಗಳಲ್ಲಿ ಇದೇ ರೀತಿ ರುಚಿಸ್ತಾ ಇದ್ರೆ ಆಗೇನ್ ಮಾಡ್ಬೇಕು ಅಂತ ಹೇಳ್ತೀರಾ? ಅಲ್ಲಿ ಏನ್ ಮಾಡ್ಬೇಕಂದ್ರೆ ನಿಜವಾಗಿ ಪುರುಷಾರ್ಥ ಮಾಡ್ಬೇಕು. ರುಚಿಯನ್ನ ವಿರೋಧಿಸ್ಬೇಕು. ಹೇಗೆ ಇದು ರುಚಿಯಾಗ್ತಿದೆ, ಪರಿಣಾಮ ನೋಡ್ಬೇಕು, ರುಚಿಸುವಂಥದ್ದು ಏನಿದೆ ಅಂತ. ಆ್ಯಂಡ್ ರಿಸಲ್ಟ್ ರಿಯಾಕ್ಷನ್ ಬರುತ್ತೆ. ಆಗೇನ್ ಮಾಡುವುದು? ಹಾಗಾಗ್ಬೇಡ. ರುಚಿ ನಮ್ಗೆ ಬೇಕಾಗಿಲ್ಲ. ಒಂದ್ವೇಳೆ ಆಗಿದ್ರೆ ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಮಾಡಬೇಕು. ಅವುಗಳಲ್ಲಿ ಸುಖವಿಲ್ಲ, ನನ್ಗೆ ಬೇಕಿಲ್ಲ, ತೊಂದರೆ ಉಂಟಾಗುತ್ತೆ. ಇದು ಕಪಟದಿಂದಾಗಿ ರುಚಿ ಅನ್ಸುತ್ತೆ. ಕಾಲಿನ ಮೇಲೆ ಮಂಜುಗಡ್ಡೆ ಇಟ್ಕೊಂಡ್ರೆ ಮಂಜುಗಡ್ಡೆ ಒಳ್ಳೆದಿದೆ, ತಣ್ಣಗೆ ಮಾಡ್ತಿದೆ. ನಿಮ್ಗೆ ಹೇಗೆ ಅನ್ನಿಸುತ್ತೆ? ದೇಹದಲ್ಲಿ ನಾನಿದ್ದೇನೆ, ನಾನ್ ಮಾಡ್ತಿರ್ತೇನೆ, ರುಚಿ ಅನ್ಸುತ್ತೆ. ಮೊದ್ಲೆಲ್ಲ ಹೊರಗಿನ ರುಚಿಸ್ತಾ ಇತ್ತು, ಹಾಗೂ ಈಗ ಬಹಳ ಕಡಿಮೆ ಆಗಿದೆ. ಅದು ಕೂಡ ಪ್ರಯತ್ನ ಪಡದೆ ಅದರಷ್ಟಕ್ಕೆ ಕಡಿಮೆ ಆಗಿದೆ. ದೀಪಕ್ ಬಾಯ್, ಕೆಲವೊಂದು ವಿಚಾರಗಳು ಈಗ್ಲೂ ರುಚಿಸ್ತವೆ, ಆದ್ರೂ ನಾನು ಅವುಗಳಿಂದ ಹೊರಬರೋದಕ್ಕೆ ಪ್ರಯತ್ನ ಪಡೋದಂದ್ರೆ ಹೇಗೆ? ನಾನು ಜ್ಞಾನದಲ್ಲಿರ್ಬೇಕು, 5 ಆಜ್ಞೆಗಳಲ್ಲಿರ್ಬೇಕು, ಪಾಲಿಸ್ಬೇಕು ಅನ್ನೋ ಇಚ್ಛೆ ಇದೆ. ಆದ್ರೆ ಪರ್ಟಿಕ್ಯುಲರಿ ಪ್ರತಿಯೊಂದು ವಿಚಾರದಲ್ಲಿ ಫೋಕಸ್ ಮಾಡಕ್ಕಾಗ್ತಾ ಇಲ್ಲ. ಯಾವ್ದ್ಯಾವ್ದಂದ್ರೆ ನನಗೆ ತಿಂಡಿ ತಿನಿಸುಗಳು ಹೆಚ್ಚು ರುಚಿಸ್ತವೆ, ಊಟದಲ್ಲಿ ಅಷ್ಟು ಮಜಾ ಅನ್ಸೋದಿಲ್ಲ. ಆದ್ರೆ ಈ ಕುರುಕ್ಲು ತಿಂಡಿಗಳು ತುಂಬಾ ಮಜಾ ಕೊಡ್ತವೆ ನನಗೆ. ಅವುಗಳ ಬಗ್ಗೆ ಇಡೀ ದಿನ ನನ್ಗೆ ಒಳಗೆ ಮಜಾ ಅನ್ಸುತ್ತೆ. ಡಿಂಪಲ್ ತಿನ್ನೋದಾಗಿದೆ ಆದ್ರೂ ನನಗೆ ಖುಷಿ ಉಂಟಾಗುತ್ತೆ. ಕೆಲವೊಂದ್ಸರಿ ನನಗೆ ಬರೀ ತಿಂಡಿ ತಿಂದ್ರೇನೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ. ಮತ್ತೆ ಈ ಊಟ ತಿನ್ನೋದಕ್ಕಿಂತ ನನ್ ಕೆಲವೊಂದ್ಸರಿ ಈ ತಿಂಡಿಗಳಲ್ಲೇ ಮಜಾ ಸಿಗ್ತಾ ಇರುತ್ತೆ ತುಂಬಾ. ಈ ಕುರುಕ್ಲು ತಿಂಡಿ, ಎಣ್ಣೆಲ್ ಕರೆದ ಪದಾರ್ಥಗಳು ಹೀಗೆ ಬಹಳ ರುಚಿಸ್ತಾ ಇರ್ತವೆ. ನನ್ಗೆ ಒಳಗಡೆನೆ ಮಜಾ ಅನ್ನಿಸ್ತಾ ಇರುತ್ತೆ. ಡಿಂಪಲ್ ತಿನ್ನೋದಾಗಿದೆ ಆದ್ರೂ ನನಗೆ ಖುಷಿ ಉಂಟಾಗುತ್ತೆ. ಅದೇ ರೀತಿ ಕೆಲವೊಂದು ಟೆಕ್ನಾಲಜಿ ವಿಚಾರದ ಬಗ್ಗೆ ರುಚಿಸುತ್ತೆ. ಮತ್ತೆ ಇಂಡಿಯಾ ಇಡೀ ವರ್ಲ್ಡ್ನಲ್ಲೇ ಬೆಸ್ಟ್ ಅನ್ನೋಂಥ ಯಾವ್ದಾದ್ರು ನ್ಯೂಸ್ ಕೇಳಿದಾಗ ಒಳಗಡೆ ತುಂಬಾ ಖುಷಿ ಆಗುತ್ತೆ.
ಹಾಗಾಗಿ ಇವುಗಳ ಬಗ್ಗೆ ಏನಾದ್ರೂ ವರ್ಕೌಟ್ ಮಾಡ್ಬೇಕಾ, ಯಾಕೆಂದ್ರೆ ಇವು ಬಿಟ್ಟು ಬೇರೆಲ್ಲ ವಿಚಾರಗಳಲ್ಲಿ ರುಚಿಸೋದೆಲ್ಲ ಅದರಷ್ಟಕ್ಕೆ ಖಾಲಿ ಆಗ್ಬಿಡುತ್ತೆ. ಹಾ, ವರ್ಕೌಟ್ ಈ ಜ್ಞಾನದಿಂದ ಸಿಗುತ್ತಲ್ಲ. ನೀವಿಲ್ಲಿಂದ ಅಹಮದಾಬಾದ್ ಕಡೆಗೆ ಹೋಗ್ತೀರಾ, ಅಡಾಲಜ್ ಬಿಟ್ಟು ಹೋಗುತ್ತೆ. ಆತ್ಮದ ಕಡೆ ಹೋದಾಗ ನಿಧಾನವಾಗಿ ಕಡಿಮೆ ಆಗತ್ತೆ. ಸ್ಪೆಷಲ್ ನಾವು ಫೋಕಸ್ ಮಾಡೋದಾದ್ರೆ ಇಂಡಿಯಾ ಪ್ರಗತಿ ಆದರೆ ನಮಗೆ ಹೇಗೆ ಆನಂದ ಆಗುತ್ತೆ, ತಿನ್ನುವಾಗ ಹೇಗೆ ನಮಗೆ ಆನಂದ ಆಗುತ್ತೆ ಅಂದ್ರೆ ಬೇಗನೆ ಖಾಲಿ ಆಗತ್ತೆ. ಬೇಗನೆ ಖಾಲಿ ಮಾಡೋದು ನಮ್ಮ ಪುರುಷಾರ್ಥದ ಭಾಗ, ಮಾಡಲೇಬೇಕು. ಸರಿ. ಇದು ಕೃಪೆಯಿಂದ ಆಗತ್ತೆ. ಆತ್ಮದ ಕಡೆಗೆ ವಿಧಿಗಳಾಗ್ತವೆ. ಶಕ್ತಿ ಬೇಡ್ತೀರಾ, ಸಾಮಾಯಿಕ ಮಾಡ್ತೀರಾ ಅಂದ್ರೆ ನಿಧಾನವಾಗಿ ಎಲ್ಲ ಕಸಗಳು ಹೋಗ್ಬಿಡುತ್ತವೆ. ಅದ್ ಸರಿ. ಸ್ಪೆಷಲ್ ಇದ್ರೆ ಗಡ್ಡೆಗಳು ಒಡೆದು ಹೋಗುತ್ತವೆ. ಮತ್ತೆ ಇದು ಅನುಭವದಿಂದ ಬಿಟ್ಟು ಹೋಗುತ್ತೆ. ಎಂದಿಗೂ ಮೋಹ ಉಂಟಾಗೋದಿಲ್ಲ. ಅದರಷ್ಟಕ್ಕೆ ಕಡಿಮೆ ಏನಾಗಿದೆ, ಯಜ್ಞ ಮುಂದೆ ಒತ್ತಡ ಬಂದಾಗ ಮೇಲೇಳುತ್ತೆ. ಪದ್ಧತಿಯ ಅನುಸಾರ ಅನಾಲಿಸಿಸ್ ಮಾಡಿ ನಾಶ ಮಾಡಬೇಕು, ಬಿಡುಗಡೆ ಬೇಕು. ಏನೇ ಆಗ್ಲಿ, ಇವೆಲ್ಲ ಏನಿದೆ ನನ್ನದು ಅನ್ನೋದು ಇರೋದ್ರಿಂದ ದೋಷ ಆಗತ್ತೆ. ಸಣ್ಣದೇ ಇರ್ಬೋದು. ಒನ್ ವೇ ಅಂತಿದೆ, ಒನ್ ವೇ ಹಾಗೆ. ಮಿಶ್ರಚೇತನಗಳು ಹೆಚ್ಚಿಲ್ಲ. ಇವೆಲ್ಲ ಸಿಹಿ ಆದ್ರೆ ನನ್ನದು ಅಂತೇನೆ ಇದ್ಬಿಡ್ತೀರ. ತನ್ನದೆನ್ನೋದನ್ನ ಕರಗಿಸ್ಲು ಬಿಡಲ್ಲ. ಇಂಡಿಯಾದ್ದು ಪ್ರಗತಿ ಆದ್ರೆ ನಾವು ಇಂಡಿಯನ್ ಅಂತ ಆಯ್ತಲ್ವಾ. ಅಮೆರಿಕದವರ ಜೊತೆಗೆ ಭೇದ ಆಯ್ತಲ್ಲ. ಈ ಸೂಕ್ಷ್ಮ ಭೇದ ಕೇವಲದವರೆಗೆ ತಲುಪಬೇಕಾದ್ರೆ ಇಂಥ ಭೇದಗಳನ್ನು ತೆಗೆದು ಹಾಕ್ಬೇಕು. ರಿಲೇಟಿವ್ನಲ್ಲಿರುತ್ತೆ, ನಾವು ಜಾಗೃತರಾಗಬೇಕು. ಡಿಂಪಲ್ಗೆ ಆಗತ್ತೆ, ನಾನ್ ಶುದ್ಧಾತ್ಮ. ನಮ್ಗದು ಅಮೆರಿಕ ಇರಲಿ, ಇಂಡಿಯಾ ಇರಲಿ, ಯಾವ ದೇಶದಲ್ಲಿದ್ರೂ ನಾವು ಶುದ್ಧಾತ್ಮ. ಎಲ್ಲ ಪ್ರದೇಶಗಳಿಂದ ಮುಕ್ತರಾಗಿ ದೇಶ ಪ್ರದೇಶಗಳಿಂದ. ಸರಿ. ತಿಂಡಿ ತಿನ್ನುವಾಗ ಕರಿದ ಪದಾರ್ಥ ಇಷ್ಟವಾಗತ್ತೆ, ಮನಸ್ಸಿಗೆ ಇಷ್ಟವಾಗತ್ತೆ. ಅದು ಹಿಂದಿನ ಜನ್ಮದಲ್ಲಿ ಬಿದ್ದಿರುವ ಗಂಟು ಈಗ ಫಲ ನೀಡುತ್ತೆ. ನಾವೀಗ ಜಾಗೃತರಾಗಿರಬೇಕು. ಇಷ್ಟವಾಗತ್ತೆ, ಸಂಭಾವದಿಂದ ಬಗೆಹರಿಸಿ. ಹೀಗೆ ನಿಧಾನವಾಗಿ ನಾವು ಮನೆಯಲ್ಲಿ ಮಕ್ಕಳು ಓದದೇ ಇದ್ರೆ ಯಾರಿಗೆ ಕಷ್ಟವಾಗತ್ತೆ? ಕಷ್ಟವಾಗೋದು ನಾನು ಅಮ್ಮ ಅದಕ್ಕಾಗಿ ಕಷ್ಟವಾಗುತ್ತೆ, ನಾನು ಅಪ್ಪ ಅದಕ್ಕಾಗಿ ಚಿಂತೆ. ಅಪ್ಪ ಎನ್ನುವುದು ತನ್ನದು ಎನ್ನುವುದರ ಭಾಗವಾಗಿದೆ. ತನ್ನದು ಎನ್ನುವುದನ್ನು ತೆಗಿಬೇಕಾಗತ್ತೆ ನಾವು. ಸ್ತ್ರೀ ಅನ್ನೋದು ಪುರುಷ, ನಾನು, ಅಮ್ಮ, ಅಪ್ಪ, ಡಿಂಪಲ್ ಅನ್ನೋದನ್ನು ತೆಗಿಬೇಕು ನಾವು. ಏನ್ ತೆಗಿತೀರಾ ಅದಕ್ಕೆ ಪುರುಷಾರ್ಥ ಅಂತೀವಿ. ಎಲ್ಲದರ ಮೇಲೆ ಜಾಗೃತಿ ಇಡಿ, ವಿರೋಧ ಮಾಡಿ ಆತ್ಮದ ಕಡೆಗೆ ಬನ್ನಿ. ಆಗ ತನ್ನದೆನ್ನೋದು ಮುರಿಯುತ್ತೆ. ಅದನ್ನು ಮುರಿಯೋದಕ್ಕೋಸ್ಕರ ದೊಡ್ಡ ದೊಡ್ಡ ವಿಚಾರಗಳನ್ನು ಹಿಡಿದಿಟ್ಕೊಳ್ಬೇಕು, ಸಣ್ಣ ಸಣ್ಣ ವಿಚಾರಗಳನ್ನ ಬಿಟ್ಟು ಬಿಡ್ಬೇಕು. ದೊಡ್ಡದೇನಿದೆ ವಿಷಯದ ಕೊಕ್ಕೆಗಳು, ಮಾನದ ಕೊಕ್ಕೆಗಳು, ಕರ್ತನೆಂಬ ಕೊಕ್ಕೆಗಳು, ಹಠ ಮಾಡುವ ಕೊಕ್ಕೆಗಳು, ಇವೆಲ್ಲ ಬಂತು. ನಮ್ಗೊಂದು ಹೊಸ ಪ್ರಾಜೆಕ್ಟ್ ಕಂಡು ಹಿಡಿಬೇಕು, ಹೊಸತು. ಇವೆಲ್ಲವೂ ಇರುತ್ತೆ ಜನರ ಕಲ್ಯಾಣಕ್ಕಾಗಿ. ಆದರೆ ಅದು ಒಳ್ಳೆಯದೆ, ನಮ್ಮ ಗಮನದಲ್ಲಿರಬೇಕು. ಅದು ಈ ಪ್ರಾಜೆಕ್ಟ್ ಜನರಿಗೆ ಉಪಯೋಗಕ್ಕೆ ಬರುವಂತಿರಬೇಕು. ಹಾಗಾಗಿ ಮುಂದುವರಿಯಲಿ. ವಿಷಯದ ಬಗ್ಗೆ, ಮಾನದ ಬಗ್ಗೆ ನಾವು ಹಿಂಜರಿಬೇಕು. ಅಂದ್ರೆ ನಾವು ಸ್ವತಃ ಶುದ್ಧಾತ್ಮ ಸೀಟ್ನಲ್ಲಿ ಕೂತ್ಕೊಂಡು ಕಂಡ್ಕೋಬೇಕು. ಅಂದ್ರೆ ಈ ಪ್ರಗತಿ ಉಂಟಾದ್ರೆ ಚಿಂತಿಲ್ಲ. ಪ್ರಕೃತಿಯನ್ನು ಎನ್ಕರೇಜ್ ಮಾಡಬೇಕು, ಇದನ್ನ ಡಿಸ್ಕರೇಜ್ ಮಾಡಿ. ಇದ್ ನಮ್ಮ ಸ್ವತಂತ್ರ ಭಾಗ. ಹೀಗೆ ಮಾಡಲೇಬೇಕು, ಆಗಷ್ಟೇ ಜ್ಞಾನ ಬೆಳಗುತ್ತೆ. ಈ 5 ಆಜ್ಞೆ ಇಲ್ಲೇ ಉಪಯೋಗಿಸ್ಬೇಕು. ಡಿಂಪಲ್ ಹೇಳಬೇಕು, ನಾನ್ ಬೇರೆ, ವ್ಯವಸ್ಥಿತ ಮಾಡಿಸ್ತಿದ್ದೆ. ಪ್ರೇರಣೆ ಕೂಡ ವ್ಯವಸ್ಥಿತದ ಅಧೀನ. ಈ ಅಹಂಕಾರದ ಗಂಟನ್ನು ಒಡೆದು ಹಾಕಬೇಕು. ಹೀಗೆ ಜಾಗೃತಿಯಿಂದ ಮಾಡಿದ್ರೆ ಆಗ ನಾವು ಬೇಗನೆ ಅನುಭವದ ಶ್ರೇಣಿಗೆ ತಲುಪ್ತೇವೆ, ಪ್ರಗತಿ ಉಂಟಾಗತ್ತೆ. ಸಿಹಿಯನ್ನ ಕಂಡ್ಕೋಬೇಕು, ಎಲ್ಲಿ ಸಿಹಿ ಅನ್ಸುತ್ತೆ. ನಂತರ ನಾವು ಮೋಕ್ಷಕ್ಕೆ ಬಾಧಕವಾಗದ ಹಾಗೆ ಅಡ್ಡಪಡಿಸ್ಕೂಡ್ದು. ಅರ್ಥವಾಯ್ತಲ್ಲ? ಸಿಹಿ ಅಂದ್ರೇನು? ಬಹಳಷ್ಟಿವೆ. 2 ಪ್ರಕಾರದ್ದಿವೆ. ಒಂದಂತೂ ಇಂದ್ರಿಯಗಳಿಂದ ರುಚಿಯಾಗತ್ತೆ, ಮತ್ತೆ ಮಾನ್ಯತೆಯಿಂದ ರುಚಿಯಾಗತ್ತೆ. ಎಲ್ರೂ ನಮ್ಗೆ ರೆಸ್ಪೆಕ್ಟ್ ನೀಡ್ತಿದ್ದಾರೆ, ಒಳ್ಳೆ ರೀತಿಯಿಂದ ನಮ್ಮನ್ನು ನೋಡ್ಕೋತಿದ್ದಾರೆ, ಸಿಹಿ ಅನ್ಸುತ್ತೆ. ನಾವು ಹೇಳಿದ್ದನ್ನು ಒಪ್ಪಿದ್ರೆ ಸಿಹಿ ಅನ್ಸುತ್ತೆ. ನಾನು ಹೇಳಿದ್ದನ್ನ ಎಲ್ರೂ ಕೇಳಿಸ್ಕೊಳ್ತಾರೆ, ಇದು ಅಹಂಕಾರಕ್ಕೆ ಸಿಹಿ ಅನ್ಸುತ್ತೆ. ಪ್ರಾಜೆಕ್ಟ್ನ ಕೆಲಸ ಬಂದಾಗ ಸಕ್ಸಸ್ ಉಂಟಾದ್ರೆ ಸಿಹಿ ಅನ್ಸುತ್ತೆ. ಹೀಗೆ ಸಿಹಿ ಅನ್ಸೋದು ಇಂದ್ರಿಯಗಳ ರುಚಿ ಬಗ್ಗೆ ಜಾಗೃತಿ ಉಂಟಾಗ್ಬಿಡುತ್ತೆ. ನಾಲಿಗೆಗೆ ಸಿಹಿ ಅನ್ಸುತ್ತೆ. ಒಳಗಿನ ಮಾನ್ಯತೆಯ ರುಚಿ ನೋಡಿ. ರೆಸ್ಪೆಕ್ಟ್ ಕೊಟ್ರೆ ಒಳ್ಳೇದನ್ನಿಸುತ್ತೆ, ರೆಸ್ಪೆಕ್ಟ್ ಕೊಡದೆ ಹೋದ್ರೆ ಕೆಡುಕನ್ನಿಸುತ್ತೆ. ಇವೆಲ್ಲ ಒಳ್ಳೇದಾದ್ರೆ ಸಿಹಿ ಅನ್ಸುತ್ತೆ, ಇಲ್ದಿದ್ರೆ ಕೆಡುಕನ್ಸುತ್ತೆ. ನಮ್ಗೆ ಆಕ್ಷೇಪ ಬಂದ್ರೆ ತಡೆಯೋಕ್ಕಾಗಲ್ಲ ನಮ್ಗೆ. ಈ ಡಿಂಪಲ್ ಬಾಯ್ ನಮ್ಮ ಕೆಲಸ ಮಾಡೋದೇ ಇಲ್ಲ ಅಂತ.
ತಡೆಯಕ್ಕಾಗಲ್ಲ. ಡಿಂಪಲ್ ಬಾಯಿ ಒಳ್ಳೆಯವರು, ಚೆನ್ನಾಗಿ ನೋಡ್ಕೋತಾರೆ. ಖುಷಿ ಆಗತ್ತೆ. ಎಲ್ಲಿ ಸಿಹಿ ಅನ್ಸುತ್ತೆ? ಮಾನದಿಂದ ಸಿಹಿ, ಕರ್ತನೆಂಬುವ ಸಿಹಿ, ಇವೆಲ್ಲ ಕಾಣಿಸುತ್ತೆ. ತನ್ನದೇ ಆದ ಮಾನ್ಯತೆ ಇರುತ್ತೆ. ಕೆಲಸ ಪೂರ್ಣಗೊಂಡಿದೆ, ಒಳಗೆ ಸಿಹಿ ಅನ್ಸುತ್ತೆ. ಇದು ಕರ್ತತನವೇ. ಗರ್ವರಸ ಒಳಗಿರುತ್ತೆ. ಒಳಗೆ ಸೂಕ್ಷ್ಮದ ರುಚಿಯನ್ನು ಚೆಕ್ ಮಾಡಿ. ಸ್ಥೂಲದಲ್ಲಿ ಬಹಳಷ್ಟು. ಯಾರಾದರೂ ಹೇಳಿದ್ರೆ ನಿಮ್ಮನೆಗೆ ಒಳ್ಳೆ ಪೇಂಟ್ ಕೊಟ್ಟಿದ್ದೀರಾ, ಸಿಹಿ ಅನ್ಸುತ್ತೆ, ನಮ್ಮ ಸಿಲೆಕ್ಷನ್ ಬೆಸ್ಟ್ ಅಂತೀರಾ. ಹೀಗೆಲ್ಲ ಖುಷಿ ಕೊಡುವ ಏನೆಲ್ಲ ನೀವು ನೋಡ್ತೀರಾ, ಕೇಳಿಸ್ತೀರಾ, ಬೇರೆಯವರು ಹೇಳಿದ್ದನ್ನ. ಒಳಗೆ ಅಹಂಕಾರಕ್ಕೆ ರುಚಿ ಆಗತ್ತೆ, ಅದನ್ನು ಕಂಡ್ಕೋಬೇಕು. ಪ್ರತಿಯೊಬ್ಬರಲ್ಲೂ ಒಂದು ರೀತಿಯ ಅಹಂಕಾರವಿರುತ್ತೆ. ತಿಳುವಳಿಕೆಯ ನಿಮ್ ಕೆಲಸ ಯಾಕೆ ಚೆನ್ನಾಗಿ ಆಗತ್ತೆ, ಅವೆಲ್ಲವನ್ನು ಕಂಡ್ಕೊಂಡ್ರೆ ಸಿಹಿ ಅನ್ಸುತ್ತೆ. ಎಲ್ಲ ರುಚಿಗಳು ಗೊತ್ತಿರಬೇಕು. ಅದ್ನ ಮಾರ್ಕ್ ಮಾಡಬೇಕು. ಆತ್ಮದ ಸುಖ ಬಯಸ್ತಿದ್ರೆ ಸ್ಪಷ್ಟ ವೇದನೆ, ಇದು ಬಿಟ್ಟು ಹೋದ್ರೆ ಆತ್ಮದ ಸ್ಪಷ್ಟ ವೇದನೆಗೆ ಹೋಗ್ತೀರಾ. ಅದ್ಬಿಟ್ಟು ಹೀಗೆಲ್ಲ ಖಾಲಿಯಾದ ಮೇಲೆ ತನ್ನಷ್ಟಕ್ಕೆ ಆತ್ಮದ ಅನುಭವ ಉಂಟಾಗತ್ತೆ. ಅದ್ಮೇಲೆ ಬರುತ್ತೆ, ನೀವು ವಿರೋಧ ಮಾಡಿ ಇದು ಬೇಕಾಗಿಲ್ಲ, ಇದು ತಪ್ಪು, ಖುಷಿ ಪಡಬಾರ್ದು, ತನ್ಮಯಕಾರವಾಗದೇ ಇರುವಂತೆ ಪುರುಷಾರ್ಥ ಇಟ್ಕೊಂಡ್ರೆ ಆಗ ನೀವು ಆತ್ಮದ ಅನುಭವದಲ್ಲಿ ಮುಂದೆ ಸಾಗ್ತೀರ. ದಿನೇ ದಿನೇ ಬದಲಾವಣೆ ಆಗತ್ತಲ್ವಾ? ನಿನ್ನೆಗಿಂತ ಇವತ್ತು ಕಮ್ಮಿ ಅನ್ಸುತ್ತೆ. ಕಸ ಕಡಿಮೆಯಾಗಿ ಜ್ಞಾನ ಹೆಚ್ಚುತ್ತೆ. 100% ಆಗಲ್ಲ, ಆದರೆ ಬದಲಾವಣೆ ಆಗುತ್ತೆ. ಕಷಾಯ ಕಡಿಮೆ ಆಗುತ್ತೆ. ಜನ ಅಂತಾರಲ್ಲ, ಹೊಡೆತ ತಿಂದ್ಮೇಲೆ ಕಮ್ಮಿ ಆಗತ್ತೆ. ಹೊಡೆತ ತಿಂದ್ಮೇಲೆ ಮಾಡಿದ್ರಾಯ್ತು. ಏನಂತೀರ? ತಪ್ಪಿಸಿಕೊಂಡ್ರೆ ಫಲ ಹೊರಗೆ ಬರುತ್ತೆ. ಲಿಫ್ಟ್ನಲ್ಲಿ ಹೋಗುವಾಗ ಕೈ ಹೊರಗೆ ಹಾಕಿದ್ರೆ ಹೊಡೆತ ಬೀಳುತ್ತೆ. ಆತ್ಮದಿಂದ ಹೊರಗೆ ಬಂದ್ರೆ ಮೋಹ. ಮೋಹದ ಫಲ ಏನು? ಪ್ರಕೃತಿ ಹೊಡೆದು ಹೇಳುತ್ತೆ, ಆತ್ಮದೆಡೆಗೆ ಹೋಗು. ಆಗ ಜನರು ಇದನ್ ಬಿಟ್ಟು, ಟೇಬಲ್ನ ಮೋಹ ಬಿಟ್ಟು ಕುರ್ಚಿಯ ಮೋಹದಲ್ಲಿ ಬೀಳ್ತಾರೆ. ಆಗ ಮತ್ತೆ ಹೊಡೆತ ಬೀಳುತ್ತೆ. ಕುರ್ಚಿಯ ಮೋಹ ಬಿಟ್ಟು ಸೋಫಾದ ಮೋಹ, ಮಂಚದ ಮೋಹದಲ್ಲಿ ಬೀಳ್ತಾರೆ. ಅಲ್ಲಿಯೂ ಹೊಡೆತ ಬೀಳುತ್ತೆ. ಮಂಚದ ಮೋಹದಿಂದ ಮನೆ ಮೋಹ, ಅಲ್ಲಿಯೂ ಹೊಡೆತ ಬೀಳುತ್ತೆ. ಮಕ್ಕಳ ಮೋಹದಲ್ಲಿಯೂ ಹೊಡೆತ ಬೀಳುತ್ತೆ. ಆತ್ಮದ ಮೋಹದಲ್ಲಿ ಬೀಳುವುದಿಲ್ಲ. ಅದ್ನ ಪ್ರಶಸ್ತ ಮೋಹ ಅಂತಾರೆ. ಆತ್ಮಜ್ಞಾನಿಗಳ ಮೇಲೆ ಮೋಹ ಉಂಟಾಗತ್ತೆ, ಆತ್ಮದ ಮೇಲೆ ಮೋಹ ಉಂಟಾಗತ್ತೆ. ಆತ್ಮದಲ್ಲೇ ಕೂತ್ರೆ ಸಮ್ಯಕ್ ದರ್ಶನ ಆಗತ್ತೆ. ಯಾರಿಗೆ? ತಾಯಿಗ? ಮೋಹ ಎಲ್ಲರ ತಾಯಿ. ಮೋಹ ಎಲ್ಲರ ತಾಯಿ. ಮೋಹಕ್ಕೆ 2 ಮಕ್ಕಳು, ರಾಗ ಮತ್ತೆ ದ್ವೇಷ. ರಾಗಕ್ಕೆ 2 ಮಕ್ಕಳು, ಲೋಭ ಮತ್ತೆ ಕಪಟ. ರಾಗದ್ದು 2, ಲೋಭ ಮತ್ತೆ ಕಪಟ. ದ್ವೇಷದ್ದು 2, ಇಬ್ರೇ. ಕ್ರೋಧ ಮತ್ತೆ ಮಾನ, ಎಲ್ಲವೂ ಮೋಹದ ಮಕ್ಕಳೇ ಅಲ್ವೇ? ಮಕ್ಕಳು, ಮೊಮ್ಮಕ್ಕಳು. ಮೊಮ್ಮಕ್ಕಳು. ಸತ್ಸಂಗದಲ್ಲಿ ಹೀಗೆ ಹೇಳಿರೋದನ್ನ ಕೇಳಿದ್ದೆ. ಅದು ಈ ಕ್ರೋಧ, ಮಾನ, ಮಾಯ, ಲೋಭಗಳೇನಿವೆ, ಅದರಲ್ಲಿ ಮಾನ ಹಾಗೂ ಲೋಭದ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗಿದೆ. ಯಾಕಂದ್ರೆ ಕ್ರೋಧ ಹಾಗೂ ಮಾಯ ಅವೆರಡಕ್ಕೆ ಸಪೋರ್ಟಿಂಗ್ ಆಗಿವೆ. ಈ ಮಾಯ ಲೋಭ ಹಾಗೂ ಮಾನಕ್ಕೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ. ಮೂಲ ದರ್ಶನ ಮೋಹ. ಹಿಮಾಂಶು ಆದ್ಮೇಲೆ ಮತ್ತೆ ಅನ್ಸುತ್ತೆ ಮನೇಲಿರ್ಬೇಕು, ವೈಫ್ ಬೇಕು. ವೈಫ್ ಒಪ್ಪದೇ ಇದ್ರೆ ಕ್ರೋಧ ಮಾಡ್ತೀರ. ವೈಫ್ ಬಂದ್ಮೇಲೆ ನಾನು ಯಜಮಾನ, ಮಾನ ಆಯ್ತಲ್ಲ. ಆಮೇಲೆ ವೈಫ್ ಒಡವೆ ಕೇಳಿದ್ರೆ ಹಣ ಒಟ್ಟುಗೂಡಿಸೋದು, ಲೋಭ ಉಂಟಾಯ್ತಲ್ಲ. ನಾನು ಹಿಮಾಂಶು, ಅಲ್ಲಿಂದಲೇ ಮೋಹ ಶುರುವಾಗುತ್ತೆ. ದೊಡ್ಡ ದರ್ಶನ ಮೋಹವನ್ನೇ ಮೋಹ ಅಂತಾರೆ. ದರ್ಶನ ಮೋಹ ಜ್ಞಾನ ತಗೊಂಡ್ಮೇಲೆ ಬಿಟ್ಟೋಗಿದ್ಯಾ? ಅದು ಬಿಟ್ಟು ಹೋಗಿದೆ ಅಂದ್ರೆ ಎಷ್ಟು ಬಿಟ್ಟು ಹೋಗಿದೆ? ಬಿಟ್ಟು ಹೋಗಿದೆ, ಆದರೆ ವರ್ತನೆ ಮೋಹ ಉಳಿದಿದೆ. ಚಾರಿತ್ರ್ಯ ಮೋಹ 100% ಚಾರಿತ್ರ್ಯ ಮೋಹ ಉಳಿದಿದೆ. 100% ದರ್ಶನ ಮೋಹ ಹೊರಟೋಯ್ತು. ಮೋಹ ಅಂದ್ರೆ ಏನು? ಮೋಹ ಅಂದ್ರೆ ನೋಡ್ದಾಗ್ಲೇ ರಾಗ ಉಂಟಾಗತ್ತೆ, ಅಥವಾ ಮೋಹ ಉಂಟಾದಾಗ ಅಲ್ಲಿಗೆ ಮುಗೀತು, ಒಳಗೇ ಇರುತ್ತೆ. ಮೋಹ ನಮಗೆ ಕಡೆಗೆ ಕಾಣಿಸುತ್ತೆ. ಅದು ನನಗೆ ಕೇಸರಿಬಾತ್ನ ಮೋಹ ಇದೆ. ಕೇಸರಿಬಾತ್ ಮೋಹ ಯಾರಿಗಿರುತ್ತೆ? ಆತ್ಮಕ್ಕ, ಅಹಂಕಾರಕ್ಕ? ಅಹಂಕಾರಕ್ಕೆ. ಅಹಂಕಾರ ಅಂದ್ರೆ ಮಾನದ ಸ್ವರೂಪ ಅಲ್ಲ. ಆತ್ಮದಲ್ಲಿ ಸುಖ ಇದೆ, ಕೇಸರಿಬಾತ್ನಲ್ಲಿ ಸುಖ ಇಲ್ಲ ಅಂತ ತೋರಿಸ್ತಾರೆ. ಕಪಟ ಬಂತಲ್ಲ. ಕೇಸರಿಬಾತ್ ಇಷ್ಟ ಅಂದಾಗ ಮೋಹ ಉಂಟಾಯ್ತು, ಮತ್ತೆ ಲೋಭ ಬಂತು. ಲೋಭ, ಕಪಟ, ಮಾನ 3 ಒಟ್ಟಿಗೆ ಬರುತ್ತೆ. ಒಂದು ಮೋಹ, ಕೇಸರಿಬಾತ್ನ ಮೋಹ, 3 ಬಂದ್ಬಿಟ್ಟು
ಯಾವುದೇ ವಸ್ತುವಿನ ಸುಖ ಉಂಟಾದ್ರೆ ಅದನ್ನ ಮೋಹ ಅಂತ ಕರಿಬೋದಾ? ಇದೆ. ಸುಖ ಯಾರಿಗೆ ಇರುತ್ತೆ? ಅಹಂಕಾರಕ್ಕೆ. ಯಾಕೆ ಬರುತ್ತೆ? ಲೋಭ ಉಂಟಾಯ್ತು. ಯಾಕೆ ಗೊತ್ತಾಗ್ತಿಲ್ಲ? ಕಪಟ ಉಂಟಾಯ್ತು. ವಸ್ತು ಆಚೆ ಈಚೆ ಆದರೆ ಸಿಟ್ಟು ಬರುತ್ತಲ್ಲ, ಕ್ರೋಧ ಉಂಟಾಗತ್ತೆ. ಈ ಕ್ರೋಧಮಾನ ಮಾಯೆ ಲೋಭ ಜಾಯಿಂಟ್ಲಿ ಇವೆ. ಯಾವುದೇ ಕಳವಳದ ಪರಿಣಾಮ ನಮ್ದೇ ಅಂದ್ಕೊಂಡ್ರೆ ಅದರ ಹೆಸರೇ ವಿಭಾವ. ವಿಭಾವ ಅಂದ್ರೆ ಕಷಾಯ. ಇವೆಲ್ಲ ಎಷ್ಟೊಂದು ವಿಷಯ ಸರ್ಕಲ್ ಅಂದ್ರೆ ಕಷಾಯದಿಂದ ಆಗುತ್ತಾ, ಮೋಹದಿಂದ ಆಗತ್ತೆ. ನಿಜವಾಗಿ ಮೂಲ ತನ್ನ ಸ್ವರೂಪ ತಿಳ್ಕೊಳ್ಳುವುದಿಲ್ಲ. ಏನ್ ಕಾಣಿಸುತ್ತೆ ಅದ ಸಂಯೋಗದಲ್ಲಿ ನಾನು ನನ್ನದು ಎಲ್ಲ ಶುರು ಆಗ್ಬಿಡುತ್ತೆ ಅಷ್ಟೇ. ಅಲ್ಲಿಂದ ತಪ್ಪು ಶುರುವಾಗುತ್ತೆ. ಕಾಣಿಸೋದ್ರ ದ್ರಷ್ಟ ನಾನು, ಅದರ ಅರಿವಿರ್ಬೇಕು ನಮ್ಗೆ. ದೃಶ್ಯದಲ್ಲಿ ಏಕಾಕಾರವಾದಾಗ ಸಂಸಾರ ಉಂಟಾಗತ್ತೆ. ಇವೆಲ್ಲವನ್ನು ಥಿಯರಿಟಿಕಲಿ ನಾವು ಉಪಯೋಗಿಸ್ತೀವಿ. ಮಗುವನ್ನು ನೋಡಿದಾಗ ನನ್ ಚಿಕ್ಕ ಮಗ 2ನೇ ಕ್ಲಾಸ್, ಮೊದಲನೇ ವರ್ಷದಿಂದ ಫಸ್ಟ್ ಬರ್ತಾನೆ ಕ್ಲಾಸ್ನಲ್ಲಿ. ಖುಷಿ ಆಗತ್ತಲ್ಲ? ಮೋಹ. ಇದು ಮೋಹ. ಮಕ್ಕಳ ಮೇಲೆ ಮೋಹ. ಆತ್ಮಕ್ಕೆ ಮಕ್ಕಳಿದ್ದಾರೆಯೇ? ಹಾಗಾಗಿ ಆತ್ಮದ ದೃಷ್ಟಿ ಬಂದ್ರೇನೆ ಈ ಮೋಹ ಮುರಿಯುತ್ತೆ. ಇಲ್ದಿದ್ರೆ ಮೋಹ ಮುರಿಯುವುದಿಲ್ಲ. ಮತ್ತೆ ಹೇಳ್ತಾರೆ, ನಾವು ದೇವರಿಗೆ ಅರ್ಪಣೆ ಮಾಡಿದ್ದೇವೆ, ಆದರೆ ಅರ್ಪಣೆ ಮಾಡಿದ ಮೇಲೂ ಇನ್ನೂ ಅರ್ಪಣೆ ಆಗೇ ಇಲ್ಲ. ಮಾಲೀಕತ್ವ ಬಿಡ್ಲು ಅರ್ಪಣೆ ಮಾಡ್ತಾರೆ, ಆದರೆ ಮಾಲೀಕತ್ವ ಬಿಟ್ಟು ಹೋಗೋದಿಲ್ಲ. ತನ್ನ ಸ್ಥಾನ ನಿಶ್ಚಯವಾಗದೆ ಮಾಲೀಕತ್ವ ಬಿಟ್ಟು ಹೋಗುತ್ತಾ? ಮಗನ್ನ ಅರ್ಪಣೆ ಮಾಡಿದ್ರು ಆಮೇಲೆ ಈ ಮಾನ ಹಾಗೂ ಲೋಭ ಹೇಗೆ ಮೋಹಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ. ಅಲ್ಲಿ ಮೋಹದೊಂದಿಗೆ 4 ಜನ ಇದ್ದೇ ಇರ್ತಾರೆ ನೋಡಿ. ಅದು ಹೇಗೆಂದ್ರೆ, ಮೊದಲು ಅಜ್ಞಾನದಿಂದ ಮೋಹ ಉಂಟಾಗತ್ತೆ. ಮತ್ತೆ ಮೋಹದಿಂದ ಕಷಾಯ ಉಂಟಾಗತ್ತೆ. ಮೋಹ ಹೋಗಿ ಕಷಾಯ ಖಾಲಿ ಮಾಡಬೇಕು. ನಾನು ಅಪ್ಪ ಅಲ್ಲ, ಅವನು ಮಗ ಅಲ್ಲ, ಫೈಲ್ ಆಗಿದೆ, ಹಾಳು ಮಾಡಿದ್ದಾರೆ ಸೋಫಾ. ವ್ಯವಸ್ಥಿತ ಸೋಫಾ ಹಾಳಾದರೂ ತೊಂದರೆ ಇಲ್ಲ, ಸಂಭಾವದಿಂದ ಬಗೆಹರಿಸ್ಕೋಬೇಕು. ಹಿಮಾಂಶುಗೆ ಪರಿಣಾಮ ಆಗಿದೆ, ನಾನ್ ಶುದ್ಧಾತ್ಮ. ಆಜ್ಞೆ ಅಳವಡಿಸಿದಾಗ ನೀವು ಡಿಸ್ಚಾರ್ಜ್ ಕಷಾಯ. ಚಾರಿತ್ರ್ಯ ಮೋಹವು ಆಜ್ಞೆಯಿಂದ ಖಾಲಿಯಾಗತ್ತೆ, ದರ್ಶನ ಮೋಹದಿಂದ ನಾಶವಾಗುತ್ತೆ. ಜ್ಞಾನ ಸಿಕ್ತು, ದರ್ಶನ ಮೋಹ ಹೊರಟೋಯ್ತು. ಮೂಲ ಮೋಹ, ಮೂಲ 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 ಮೋಹದ ಎಷ್ಟೆಲ್ಲ ಮೋಹದ ಬೀಜ ಉಂಟಾಯ್ತು. ಮೋಹದ ಬೀಜದಿಂದ ಸಂಸಾರ ಉಂಟಾಗಿ ಅದೀಗ ನಡೀತಾ ಇದೆ. ಅದು ಫಲ ಕೊಡುತ್ತೆ, ಮತ್ತೆ ಬೀಜ ಬೀಳುತ್ತೆ. ಬೀಜವನ್ನು ಸುಟ್ಟಾಕ್ಬೇಕು. ಮೂಲ ಬೀಜ ಸುಟ್ಟೋಗಿದೆ. ನಿಧಾನವಾಗಿ ಮರ ಏನು ಹರಡಿದೆ ಅದರ ನಾವು ಕಾಳಜಿ ತಗೋಬೇಕು. ತನ್ಮಯಕಾರ ಆಗಿದ್ರಿಂದ ಮರವಾಗಿದೆ, ಆ ಮರದ ಕಾಳಜಿ ವಹಿಸಬೇಕು. ಪ್ರತಿಯೊಂದು ಸ್ಟೇಜ್ನಲ್ಲೂ ಜಾಗೃತಿ ಇಟ್ಕೋಬೇಕು. ಅಜಾಗೃತಿಯಿಂದ ಆಗಿದ್ದನ್ನು ಜಾಗೃತಿಯಿಂದ ಖಾಲಿ ಮಾಡಬೇಕು. ಬರೀ ನಾನು ಶುದ್ಧಾತ್ಮ 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 ಅಂತ ಹೇಳ್ತೀರ, ಮರ ಬಿದ್ದು ಹೋಗುತ್ತೆ. ಮತ್ತೆ ಅದು ಪ್ರಾರಂಭದಲ್ಲಿ ಸರಿ, ಮುಂದಿನ ಸ್ಟೇಜ್ನಲ್ಲಿ ಆತ್ಮಸ್ವರೂಪದಲ್ಲಿರಿ. ಹಿಮಾಂಶುನ ಹಾಗೆ ಹಿಮಾಂಶು ಕಿರಿಕಿರಿ ಮಾಡಿದ್ರೆ, ಅಡ್ಡಿ ಮಾಡಿದ್ರೆ ನೀವು ಹೇಳ್ತೀರಲ್ಲ ಮತ್ತೆ ಅದು ಹಾಗಿದೆ ಹೀಗಿದೆ ಅಂತ. ನೀವು ಜಾಗೃತಿಯಲ್ಲಿ ಇದ್ರಾ ಹೀಗಾಗಿದ್ದಕ್ಕೆ? ಇಲ್ಲ, ಇದ್ದಿಲ್ಲ ಅಂದ್ರೆಲ್ಲ ಪೆಂಡಿಂಗ್ ಉಳಿಯುತ್ತೆ. ಹಿಮಾಂಶು ತಪ್ಪು ಮಾಡ್ತಿದ್ದಾನೆ, ಮಾಡ್ತಾ ಇಲ್ಲ, ನೀವು ಹೇಳಬೇಕು. ನೀವು ಜ್ಞಾನದಲ್ಲಿ ಇದ್ದ ಹಾಗೆ 5 ಆಜ್ಞೆಗಳ ಹೊಸ ಜ್ಞಾನ, ಪ್ರತಿಯೊಂದು ಹಿಂದಿನ ಜ್ಞಾನದಲ್ಲಿ ಹಾಜರಾಗಿರ್ಬೇಕು. ಆಗ ಬಿಡುಗಡೆ ಸಿಗುತ್ತೆ. ಅದ್ಕಾಗೇ ನಾವು 5 ಆಜ್ಞೆ ಪಾಲಿಸಬೇಕು. ಪ್ರತಿಯೊಂದು ಪ್ರಸಂಗದಲ್ಲೂ ಆಜ್ಞೆ ಅಳವಡಿಸ್ಕೊಳ್ಬೇಕು. ಜಗತ್ತನ್ನು ನಿರ್ದೋಷ ಆಕರ್ತನಾಗ್ಬೇಕು, ಗರ್ಭರಸ ಬಿಡಬೇಕು. ಈ ಪಾಯಿಂಟ್ಸ್ ಅನ್ನೇ ಹೇಳಬಯಸ್ತೀನಿ. ಇವೆಲ್ಲ ಒಳಗಿನ ಪರಿಣಾಮಗಳು, ಇವು ಮೋಹದ ಪರಿಣಾಮಗಳು. ಸೂರ್ಯ ಮುಳುಗಿದ ಮೇಲೂ ಭೂಮಿಯ ತಾಪ ಇರುತ್ತೆ, ನಿಧಾನವಾಗಿ ತಣ್ಣಗಾಗತ್ತೆ.